ಶ್ಲೋಕ. ಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಹ ಯೇನಂ ವೇತ್ತಿ ಹಂತಾರಂ ಯಹ ಚ ಯೇನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಅಂದ್ರೆ ಇಲ್ಲಿ ತಿಳಿದವರು ಕೂಡ ಸರಿಯಾಗಿ ತಿಳಿದಿಲ್ಲ ಅನ್ನೋದನ್ನ ಕೃಷ್ಣ ಹೇಳುತ್ತಾ ಇದ್ದಾನೆ. ಅಂದ್ರೆ ಕೆಲವರು ಅನ್ಕೊಂಡಿರ್ತಾರೆ ನಮಗೆಲ್ಲವೂ ಗೊತ್ತಿದೆ ಅಂತ, ಆದರೆ ಅವರಿಗೇನು ಗೊತ್ತಿರೋದಿಲ್ಲ. ಗೊತ್ತಿದೆ ಅಂತ ಅಂದ್ಕೊಂಡಿರ್ತಾರಲ್ಲ, ಅದು ದೊಡ್ಡ ತಪ್ಪು. ಯಾಕಂದ್ರೆ ಜಗತ್ತಿನಲ್ಲಿ ತಿಳಿಯಬೇಕಾಗಿರುವಂತ ವಿಚಾರಗಳು ಸಾಕಷ್ಟು ಇರ್ತವೆ. ಇವರಿಗೆ ಯಾವುದೋ ಒಂದು ಚೂರು ಗೊತ್ತಿರುತ್ತೆ, ಅರೆ ಎಲ್ಲವೂ ನನಗೆ ಗೊತ್ತಿದೆ ಅಂತ ಅನ್ಕೊಂಡಿರ್ತಾರಲ್ಲ, ಅದು ತಪ್ಪು. ಹಾಗಾಗಿ ಎಷ್ಟೇ ನಮಗೆ ತಿಳುವಳಿಕೆ ಇದ್ದರೂ ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ತಿಳಿಯಬೇಕಾಗಿರತಕ್ಕಂಥ ವಿಚಾರಗಳು ಇನ್ನೂ ಸಾಕಷ್ಟು ಇದ್ದೇ ಇರುತ್ತೆ. ಹಾಗಾಗಿ ಕೃಷ್ಣ ಹೇಳತಕ್ಕಂಥದ್ದು ಉಭೌತೌನ ವಿಜಾನೀತಃ. ಅಂದ್ರೆ ಇಲ್ಲಿ ನಾವು ಪ್ರಕೃತಕ್ಕೆ ಬರೋದು ಅಂತ ಆದ್ರೆ ಆತ್ಮನ ಬಗ್ಗೆ. ಅಂದ್ರೆ ಆತ್ಮ ನಾನು ಇವನನ್ನ ಕೊಂದೆ. ಈಗ ಅರ್ಜುನನ ಮನಸ್ಸಿನಲ್ಲಿರುವಂತದೇ ಪ್ರಶ್ನೆ ಅಲ್ವಾ, ನಾನು ಭೀಷ್ಮಾಚಾರ್ಯರನ್ನ ದ್ರೋಣಾಚಾರ್ಯರನ್ನ ಹೇಗೆ ಕೊಲ್ಲಿ? ಆ ಕೊಂದ ಪಾಪಮೇವ ಆಶ್ರಯದಸ್ಮಾನ್, ನಮಗೆ ಪಾಪ ಬರುತ್ತೆ. ಯಾಕಂದ್ರೆ ನಮ್ಮ ಗುರುಗಳು ಹಿರಿಯರನ್ನು ಬಂಧು ಬಾಂಧವರನ್ನ ಕೊಂದ್ರೆ ಪಾಪ ಬರುತ್ತೆ ಅಂತ. ಆದರೆ ಆತ್ಮನನ್ನ ಕೊಲ್ಲಿಕ್ಕಾಗೋದಿಲ್ಲ, ಅಥವಾ ಅವರೇ ನಮ್ಮನ್ನ ಕೊಲ್ಲಬಹುದು. ಯದ್ವಾ ಜಯೇಮ ಯದಿ ವಾನೋ ಜಯೇಯು, ಅವನು ಹೇಳ್ದ, ನಾವು ಅವ್ರನ್ನ ಗೆಲ್ಲಬಹುದು, ಅವ್ರು ಬೇಕಾದ್ರೂ ನಮ್ಮನ್ನು ಗೆಲ್ಲಬಹುದು. ನಮಗದು ಗೊತ್ತಿಲ್ಲ. ಅಂದ್ರೆ ಏನು, ನಾವು ಬೇಕಾದ್ರೂ ಅವರನ್ನು ಸಂಹಾರ ಮಾಡಬಹುದು, ಅವರು ಬೇಕಾದ್ರೂ ನಮ್ಮನ್ನ ಸಂಹಾರ ಮಾಡಬಹುದು. ಯಾರು ಯಾರನ್ನ ಸಂಹಾರ ಮಾಡ್ತಾರೆ ಎನ್ನುವಂತ ವಿಚಾರ ಇಲ್ಲಿ ಸರಿಯಾಗಿ ಗೊತ್ತಿಲ್ಲ. ಅಂತೂ ಅರ್ಜುನನ ಮನಸ್ಸಿನಲ್ಲಿ ಇರುವಂತದ್ದು ಆತ್ಮನಿಗೆ ನಾಶ ಇದೆ ಅನ್ನೋ ಅಭಿಪ್ರಾಯದ ಇದ್ದಿದ್ರೆ ಅದಕ್ಕೆ ಕೃಷ್ಣ ಕೊಡತಕ್ಕಂಥ ಉತ್ತರ ಯಹ ಏನಂ ವೇತ್ತಾರಂ ಹಂತಿ. ಮತ್ತೆ ಇನ್ನೊಂದು ನಾವಿಲ್ಲಿ ಹಿಂದೆ ಗಮನಿಸಬೇಕಾಗಿರತಕ್ಕಂಥದ್ದು, ಅನಾಶಿನೋ ಅಪ್ರಮೇಯಸ್ಯ ಅಂತ ಹೇಳಬೇಕಾದ್ರೆ ಭಗವಂತ ಅನಾಶಿ ಮತ್ತು ಅಪ್ರಮೇಯ. ಅಂತಹ ಅನಾಶಿಯ ಆಗಿರುವಂತಹ, ಅಂದ್ರೆ ನಾಶವೇ ಇಲ್ಲದೆ ಇರತಕ್ಕಂತಹ, ಅಪ್ರಮೇಯ ಅಂದ್ರೆ ಒಂದು ಪರಿಮಿತಿ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಇರುವಂತ ಭಗವಂತ, ಸರ್ವತ್ರ ವ್ಯಾಪ್ತನಾದವನು ಭಗವಂತ. ಅವನ ಪ್ರತಿಬಿಂಬ ನಿತ್ಯನಾಗಿರ್ತಕ್ಕಂಥ ಪ್ರತಿಬಿಂಬ ಜೀವ. ಅಂತ ಭಗವಂತ ಬಿಂಬ, ಭಗವಂತನ ಪ್ರತಿಬಿಂಬನಾಗಿರ್ತಕ್ಕಂಥವನು ಈ ಜೀವ ಆತ್ಮ ಅಂತ ಹಿಂದಿನ ಶ್ಲೋಕದಲ್ಲಿ ಗೊತ್ತಾಯ್ತು. ಅಂದ್ರೆ ಬಿಂಬ ಮತ್ತು ಪ್ರತಿಬಿಂಬ. ಈಗ ನೋಡಿ, ಕನ್ನಡಿಯಲ್ಲಿ ಮುಖವನ್ನು ನೋಡ್ತೇವೆ. ಕನ್ನಡಿಯಲ್ಲಿ ಮುಖ ನೋಡಿದಾಗ ಕನ್ನಡಿಯಲ್ಲಿ ಕಾಣುವಂಥದ್ದು ಪ್ರತಿಬಿಂಬ. ಕನ್ನಡಿಯ ಹೊರಗೆ ಇರುವಂತ ನಮ್ಮ ಸಹಜವಾದದ್ದು ಅದು ಬಿಂಬ. ನಮ್ಮ ಮುಖ ಬಿಂಬ. ಕನ್ನಡಿಯಲ್ಲಿ ಕಾಣುವಂತ ನಮ್ಮ ಮುಖದ ಒಂದು ಛಾಯೆ ಅದು ಪ್ರತಿಬಿಂಬ. ಕನ್ನಡಿ ಒಡಿತು ಅಂತ ಆದ್ರೆ ಪ್ರತಿಬಿಂಬ ಇರುತ್ತಾ ಅಲ್ಲಿ? ಇಲ್ಲ. ಕನ್ನಡಿಯೇ ಇಲ್ಲದೆ ಇದ್ದಾಗ ಪ್ರತಿಬಿಂಬ ಇರೋದಿಲ್ಲ. ಅಂದ್ರೆ ಏನು, ಕನ್ನಡಿ ಅನ್ನುವಂಥದ್ದು ಒಂದು ಉಪಾಧಿ ಅಂತ ಕರೀತಾರೆ. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳೋದಾದ್ರೆ ಉಪಾಧಿ. ಉಪಾಧಿ ಅಂತ ಹೇಳಿದ್ರೆ ಒಂದು ಬೇರೆ ಕಡೆ ಇದ್ದದ್ದನ್ನ ತೋರಿಸ್ಲಿಕ್ಕೆ ಸಹಕಾರಿಯಾದದ್ದು ಉಪಾಧಿ. ಅಂದ್ರೆ ನಮ್ಮ ಮುಖವನ್ನ ಕಾಣಿಸ್ಲಿಕ್ಕೆ ಸಹಕಾರಿಯಾಗಿರುವಂಥದ್ದು ಯಾವುದು? ಕನ್ನಡಿ. ಅದನ್ನು ಉಪಾಧಿ ಅಂತ ಕರೆಯುವಂಥದ್ದು. ಆಕಾಶದಲ್ಲಿ ಇದ್ದಂತ ಸೂರ್ಯನನ್ನ ನಾವು ಭೂಮಿಯಲ್ಲಿ ನೋಡ್ಬೋದು. ಹೇಗೆ ನೋಡ್ಬೋದು? ನೀರಿನಲ್ಲಿ ನೋಡಿದಾಗ ಸೂರ್ಯನ ಪ್ರತಿಬಿಂಬ ಕಾಣುತ್ತೆ. ಅಲ್ಲಿಗೆ ಆಕಾಶದ ಸೂರ್ಯನನ್ನ ನಾವು ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇದ್ದೇವೆ. ಆಕಾಶದ ಸೂರ್ಯ ಬಿಂಬ, ನೀರಿನಲ್ಲಿ ನೋಡುವಂಥದ್ದು ಪ್ರತಿಬಿಂಬ. ಆ ಪಾತ್ರೆಯಲ್ಲಿ ಇಟ್ಟಂತ ನೀರು ಪೂರ್ತಿ ಒಣಗಿ ಹೋಯ್ತು, ಬತ್ತಿ ಹೋಯ್ತು ಅಂತ ಆದ್ರೆ ಸೂರ್ಯ ಕಾಣಿಸ್ತಾನ? ಕಾಣಿಸೋದಿಲ್ಲ. ಅಂದ್ರೆ ಇನ್ನು ಪ್ರತಿಬಿಂಬ ನಾಶ ಆಯ್ತಲ್ವ. ಅಲ್ಲಿ ಕನ್ನಡಿ ಒಡೆದಾಗ ಅಲ್ಲಿ ಮುಖ ಕಾಣೋದಿಲ್ಲ, ಪ್ರತಿಬಿಂಬ ನಾಶ ಆಯ್ತು ಅಂತ ಅರ್ಥ. ಹಾಗೆ ಭಗವಂತ ಬಿಂಬ, ಅವನು ಅನಾಶಿ ಮತ್ತು ಅಪ್ರಮೇಯ. ಭಗವಂತ ಅನಾಶಿ ಮತ್ತು ಅಪ್ರಮೇಯ, ಅವನಿಗೆ ನಾಶ ಇಲ್ಲದೆ ಹೋದರೂ ಕೂಡ ಹೇಗೆ ಉಪಾಧಿ ನಾಶ ಆದಾಗ,
ಅಂದ್ರೆ ಒಂದು ಕನ್ನಡಿ ನಾಶವಾದಾಗ ಪ್ರತಿಬಿಂಬ ಕಾಣೋದಿಲ್ವೋ, ನೀರು ಇಲ್ಲದೆ ಇದ್ದಾಗ ನೀರಿನ ಪ್ರತಿಬಿಂಬ ಇಲ್ವೋ, ಹಾಗೆ ದೇಹ, ಈಗ ಆತ್ಮನ ಅಭಿವ್ಯಕ್ತಿಗೆ ಕಾರಣವಾಗಿರುವಂತದ್ದು ಯಾವುದು? ದೇಹ. ಅದು ಪ್ರಾಣಿ ದೇಹ, ಮನುಷ್ಯನ ದೇಹ, ಪಕ್ಷಿಯ ದೇಹ, ಮರಗಿಡ ಬಳ್ಳಿಯ ದೇಹ ಯಾವುದೇ ಇರಬಹುದು. ಅಂತೂ ಅಲ್ಲೊಂದು ಆತ್ಮ ಇದ್ದಾನೆ, ಅಲ್ಲೊಂದು ಚೈತನ್ಯ ಇದೆ ಅಂತ ನಮಗೆ ಗೊತ್ತಾಗಬೇಕು ಅಂತಾದ್ರೆ ಒಂದು ದೇಹ ಬೇಕು. ಅಂತೂ ಆತ್ಮನ ಅಭಿವ್ಯಕ್ತಿಯಾಗುವಂಥದ್ದು ಹೇಗೆ? ದೇಹದ ಮೂಲಕವಾಗಿ ಆತ್ಮನ ಅಭಿವ್ಯಕ್ತಿ, ದೇಹದ ಮೂಲಕ ಆತ್ಮನ ಅಭಿವ್ಯಕ್ತಿ. ಹೇಗೆ ಕನ್ನಡಿಯ ಮೂಲಕವಾಗಿ ಪ್ರತಿಬಿಂಬ ಕಾಣ್ತೀವೋ, ದೇಹದ ಮೂಲಕವಾಗಿ ನಾವೇನ್ ಮಾಡ್ತೀವಿ? ಆತ್ಮನನ್ನ ಕಾಣ್ತೇವೆ. ಈಗ ಯಾವುದೋ ಒಂದು ಶರೀರದಲ್ಲಿ ಆತ್ಮನೇ ಇಲ್ಲ. ಯಾಕೆ? ಆ ಶರೀರ ನಾಶವಾಗಿದೆ. ಅಂದ್ರೆ ಇಲ್ಲಿ ಒಟ್ಟು ಬರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಶರೀರ ಇಲ್ಲದೆ ಇದ್ದಾಗ ಆತ್ಮನಿಗೆ ನಾಶ ಇದೆಯೋ ಅನ್ನೋ ಪ್ರಶ್ನೆ. ಹೇಗೆ ಕನ್ನಡಿ ಇಲ್ಲದೆ ಇದ್ದಾಗ ಪ್ರತಿಬಿಂಬ ಇಲ್ಲವೋ, ಹಾಗೆ ದೇಹ ಇಲ್ಲದೆ ಇದ್ದಾಗ ದೇಹ ನಾಶ ಆಯ್ತು. ಭೀಷ್ಮಾಚಾರ್ಯರ ದೇಹ, ದ್ರೋಣಾಚಾರ್ಯರ ದೇಹ, ಈ ಎಲ್ಲ ಬಂಧು ಬಾಂಧವರ ದೇಹ ಅದೇ ಇಲ್ಲ ಅಂತಾದಾಗ, ಅದೇ ನಾಶವಾದಾಗ ಪ್ರತಿಬಿಂಬವು ಕೂಡ ಇಲ್ಲ. ಅಲ್ಲಿಗೆ ಕೃಷ್ಣ ಹೇಳಿರತಕ್ಕಂಥ ಮಾತು, ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ, ಅನಾಶಿಯಾದ ಅಪ್ರಮೇಯನಾಗಿರ್ತಕ್ಕಂತಹ ಭಗವಂತನ ಪ್ರತಿಬಿಂಬರಾಗಿರ್ತಕ್ಕಂಥವರು ಈ ಶರೀರಿಗಳು, ಆತ್ಮರು ಅಂತ ಹೇಳ್ದ. ಅಂದರೆ ಆತ್ಮರು ಭಗವಂತನ ಪ್ರತಿಬಿಂಬ. ಪ್ರತಿಬಿಂಬದ ಅಭಿವ್ಯಕ್ತಿಗೆ ಬೇಕಾಗಿರುವಂಥದ್ದು ಈ ದೇಹ. ದೇಹನೇ ಇಲ್ಲದೆ ಇದ್ದಾಗ ಪ್ರತಿಬಿಂಬದ ಅಭಿವ್ಯಕ್ತಿ ಆಗೋದಿಲ್ಲ, ಅಂದ್ರೆ ಆತ್ಮನ ಅಭಿವ್ಯಕ್ತಿ ಆಗೋದಿಲ್ಲ. ಅಂದ್ರೆ ಒಟ್ಟು ಪ್ರಶ್ನೆ ಏನು ಅಂದ್ರೆ, ದೇಹನಾಶವಾದಾಗ ಆತ್ಮನಾಶ ಆಗ್ತಾನೋ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಕ್ಕಂಥದ್ದು, ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಯಹ ಏನಂ. ಏನಂ ಅಂದ್ರೆ ಈ ಜೀವನನ್ನು ಅಂತ ಅರ್ಥ. ಅಲ್ಲಿ ಏನಂ ಅನ್ನೋದು ಇದಂ ಶಬ್ದ. ಇದಂ ಶಬ್ದ ಅನ್ನುವಂಥದ್ದು ನಾವು ಯಾವಾಗ ಬಳಸ್ತೀವಿ? ಈ ಪುಸ್ತಕ, ಇವನು, ಇವಳು, ಇದು ಅಂತೆಲ್ಲ ಯಾವಾಗ ಬಳಸ್ತೀವಿ? ನಮ್ಮ ಕಣ್ಣು ಮುಂದೆ ಇರುವಂಥದ್ದು, ಅಂದ್ರೆ ನಮ್ಮ ಜ್ಞಾನೇಂದ್ರಿಯಕ್ಕೆ ಯಾವುದು ಗೋಚರವಾಗ್ತಾ ಇದೆಯೋ ಅದನ್ನು ಗುರುತಿಸಿ ಹೇಳುವಾಗ ಸಂಸ್ಕೃತದಲ್ಲಿ ಇದಂ ಶಬ್ದವನ್ನ, ಮತ್ತು ಇಲ್ಲಿ ಪ್ರಕೃತದಲ್ಲಿರುವಂಥದ್ದು ಏತತ್ ಶಬ್ದ. ಇದಂ ಶಬ್ದವನ್ನು ಯಾವ ಅರ್ಥದಲ್ಲಿ ಬಳಸ್ತೀವೋ ಅದೇ ಅರ್ಥದಲ್ಲಿ ಏತತ್ ಶಬ್ದವನ್ನು ಬಳಸುವಂಥದ್ದು. ಏನಂ ಅನ್ನೋದು ಏತತ್ ಶಬ್ದ, ದ್ವಿತೀಯ ವಿಭಕ್ತಿ ಏಕವಚನ. ಏನಂ ಅಂದ್ರೆ ಯಾರನ್ನ? ಈ ಜೀವಾತ್ಮನನ್ನು ಅಂತ ಅರ್ಥ. ಯಾಕಂದ್ರೆ ನಮಗೆ ಅಹಂ ಅಂತ ಜ್ಞಾನ ಬರ್ತಾ ಇದೆಯಲ್ವಾ? ಅಹಂ ಜ್ಞಾನವಾನ್, ಅಹಂ ಧನಿ, ಅಹಂ ಗುಣವಾನ್ ಎಂಬುದಾಗೆಲ್ಲ ಅಹಂ ಅಹಂ ಅಂತ ಜ್ಞಾನ ಬರ್ತಾ ಇದೆ. ಅಹಂ ಅಂದ್ರೆ ಯಾರು? ದೇಹ ಅಲ್ಲ, ಮತ್ಯಾರು? ಆತ್ಮ. ಆ ಜೀವ ಅಂದ್ರೆ ಪ್ರತ್ಯಕ್ಷ ವೇದ್ಯ, ಅವನು ನಮ್ಮ ಕಣ್ಣಿಗೆ ಕಾಣಲ್ಲ, ನಮ್ಮ ಅನುಭವ ವೇದ್ಯ. ಆ ಜೀವ, ನಮ್ಮೊಳಗೊಂದು ಜೀವ ಇದೆ ಅನ್ನೋದು ನಮ್ಮೆಲ್ಲರ ಅನುಭವ ವೇದ್ಯ. ಹೀಗೆ ಅನುಭವ ವೇದ್ಯನಾಗಿರ್ತಕ್ಕಂಥ ಜೀವ ಇದ್ದಾನಲ್ಲ, ಅವನನ್ನ ಹಂತಾರಂ ಯಹ ವೇತ್ತಿ. ಹಂತಾರಂ ಅಂದ್ರೆ ನಾನು ಅವನನ್ನ ಕೊಂದೆ ಅಂತ ಯಾರು ತಿಳ್ಕೊಳ್ತೇವೆ? ಯಹ ಏನಂ ಜೀವಂ ಹಂತಾರಂ ವೇತ್ತಿ ಅಂದ್ರೆ ನಾನು ಅವನನ್ನ ಕೊಂದೆ. ಅಥವಾ ಎಶ್ಚೈನಂ ಮನ್ಯತೆ ಹತಂ, ಅವನು ಸಹಜವಾಗಿ ಹತನಾದ. ಹತನಾದ ಅಂದ್ರೆ ನಾನು ಬಿಟ್ಟ ಬಾಣದಿಂದಾಗಿ ಅವನು ಹತನಾದ, ಅಥವಾ ನಾನು ಹತನಾದೆ. ಹತ ಅಂದ್ರೆ ಸಾಯೋದು ಅಂತ ಅರ್ಥ. ನಾನು ಕೊಂದೆ, ಅಥವಾ ನನ್ನಿಂದ ಅವನು ಕೊಲ್ಲಲ್ಪಟ್ಟ, ಅವನು ನಮ್ಮ ಕಡೆಯವರನ್ನು ಕೊಂದ. ಹೀಗೆಲ್ಲ ಏನು ಮಾತುಗಳನ್ನ ಆಡ್ತಾರೆ, ಅದು ಯಾವುದು ಕೂಡ ಸರಿ ಇಲ್ಲ. ಉಭೌತೌನ ವಿಜಾನೀತಃ, ಹೀಗೆ ಮಾತುಗಳನ್ನ ಆಡ್ತಕ್ಕಂಥ ವ್ಯಕ್ತಿಗಳು ನಮಗೆ ಎಲ್ಲವೂ ಕೂಡ ಗೊತ್ತಿದೆ ಅಂತ ಅನ್ಕೊಂಡಿರ್ತಾರೆ. ಪರಮಾತ್ಮ ಬಿಂಬ, ಪರಮಾತ್ಮನ ಪ್ರತಿಬಿಂಬ ಜೀವಾತ್ಮ ಅನ್ನೋದು ಗೊತ್ತಿರುತ್ತೆ. ಆತ್ಮನಿಗೆ ಸಾವಿಲ್ಲ ಅಂತ ಅನ್ಕೊಂಡಿರ್ತಾರೆ. ಸಾವಿಲ್ಲ ಅಂದ್ರೆ ಹೇಗೆ ಸಾವಿಲ್ಲ? ಸಹಜವಾಗಿ ಸಾವಿಲ್ಲ ಅಂತ ಅನ್ಕೊಂತಾರೆ. ಆದರೆ ಪ್ರತಿಬಿಂಬ ನಾಶವಾದಾಗ, ಅಂದ್ರೆ ದೇಹ ನಾಶ ಆದಾಗ ಆತ್ಮನಿಗೆ ನಾಶ ಅಂತ ಯಾರು ಅನ್ಕೊಂತಾರೋ ಇದು ತಪ್ಪು ಕಲ್ಪನೆ. ದೇಹ ನಾಶ ಆದ್ರೂ ಕೂಡ ಆತ್ಮನಿಗೆ ನಾಶ ಇಲ್ಲ. ಉಭೌತೌನ ವಿಜಾನೀತಃ, ಇವರಿಬ್ಬರೂ ಕೂಡ ನಾನು ಇವನನ್ನು ಕೊಂದೆ ಅಥವಾ ಅವನು ನಮ್ಮ ಕಡೆ ಇವನ ಕೊಂದ, ಹೀಗೆಲ್ಲ ಯಾರು ಮಾತಾಡ್ತಾರೆ, ಈ ಇಬ್ಬರೂ ವ್ಯಕ್ತಿಗಳು ಕೂಡ ನ ವಿಜಾನೀತಃ, ಇವರು ಸರಿಯಾಗಿ ಜಾನಾತಿ ಜಾನೀತಃ ಜಾನಂತಿ ಅಂತ ನ ವಿಜಾನೀತಃ ತಿಳಿದವರಲ್ಲ. ದ್ವಿವಚನ ಪ್ರಯೋಗ. ಉಭೌ ನ ವಿಜಾನೀತಃ, ಜಾನಾತಿ ಜಾನೀತಃ ಜಾನಂತಿ. ಜಾನೀತಃ ಅನ್ನೋದು ದ್ವಿತೀಯ ವಿಭಕ್ತಿ. ಬರೀ ಜಾನೀತ ಅಲ್ಲ, ವಿಜಾನೀತಃ ವಿಶೇಷವಾಗಿ ತಿಳಿದಿಲ್ಲ. ಆತ್ಮನ ಅಂದ್ರೆ ಗೊತ್ತು, ಸರಿಯಾಗಿ ಗೊತ್ತಿಲ್ಲ ಅಂತ ಅರ್ಥ. ಆ ವಿ ಅನ್ನೋದು ಯಾಕೆ ಕೊಡ್ತಾ ಇದ್ದಾನೆ ಅಂದ್ರೆ, ಆತ್ಮನ ಬಗ್ಗೆ ಒಂದು ಅರಿವುಂಟು. ಏನು ಅರಿವುಂಟು? ಭಗವಂತ ಬಿಂಬ, ಭಗವಂತನ ಪ್ರತಿಬಿಂಬ ಜೀವ,
ಅಂತ ಗೊತ್ತಿದೆ. ಅಥವಾ ಆತ್ಮ ಅಂದ್ರೆ ಒಂದು ಚೈತನ್ಯ ರೂಪ, ದೇಹದ ಒಳಗಡೆ ಆತ್ಮ ಇದ್ದಾನೆ, ದೇಹ ಬೇರೆ ಆತ್ಮ ಬೇರೆ ಅಂತ ಗೊತ್ತು. ಆದರೆ ಸರಿಯಾಗಿ ಗೊತ್ತಿಲ್ಲ. ಬರೀ ಇಷ್ಟೇ ಗೊತ್ತಿದೆ, ದೇಹ ಬೇರೆ ಆತ್ಮ ಬೇರೆ ಅಂತ ಗೊತ್ತಿದೆ. ಆದರೆ ದೇಹನಾಶದಿಂದ ಆತ್ಮನಿಗೆ ನಾಶ ಇಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ನ ವಿಶೇಷೇಣ ಜಾನೀತಃ ನ ವಿಜಾನೀತ ಶಬ್ದಕರ್ತೇನು ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ, ಆದರೆ ವಿಶೇಷವಾಗಿ ತಿಳ್ಕೊಂಡಿಲ್ಲ. ಆತ್ಮ ನಿತ್ಯ. ನಿತ್ಯ ಅಂದ್ರೆ ಸಹಜವಾಗಿಯೂ ಸಾವಿಲ್ಲ, ಮತ್ತೊಬ್ಬರ ಆಕ್ರಮಣದಿಂದಲೂ ಕೂಡ ಆತ್ಮನಿಗೆ ಸಾವು ಬರುವುದಿಲ್ಲ. ಇದನ್ನ ತಿಳ್ಕೊಂಡಿರ್ಬೇಕು. ಆದರೆ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಯಾರಿಗೆ ಇಲ್ಲವೋ ಅವರು ಅಜ್ಞಾನಿಗಳು ಅನ್ನೋದನ್ನ ಹೇಳ್ತಿದ್ದಾನೆ. ಬರೀ ಆತ್ಮನಿತ್ಯ ಅಂತ ಹೇಳಿದ್ರೆ ಸಹಜವಾಗಿ ಸಾವು ಬರೋದಿಲ್ಲ ಅಷ್ಟು ಮಾತ್ರ ಅಲ್ಲ, ಸಹಜವಾಗಿಯೂ ಸಾವು ಬರೋದಿಲ್ಲ, ಮತ್ತೊಬ್ಬರ ಬಲಾತ್ಕಾರದಿಂದಲೂ ಮತ್ತೊಬ್ಬರ ಆಕ್ರಮಣದಿಂದಲೂ ಕೂಡ ದೇಹನಾಶವಾದೀತೆ ಹೊರತು ಆತ್ಮನಿಗೆ ನಾಶ ಅನ್ನೋದು ಇಲ್ಲವೇ ಇಲ್ವಾ? ಯಾಕೆ? ನಾಯಂ ಹಂತಿ ನಹನ್ಯತೆ, ಅಯಂ ನಹಂತಿ, ಇವನು ಮತ್ತೊಬ್ಬನನ್ನ ಕೊಲ್ಲಿಕ್ಕಾಗೋದಿಲ್ಲ. ಅಂದ್ರೆ ಒಬ್ಬ ಚೇತನ, ಒಬ್ಬ ಆತ್ಮ ಮತ್ತೊಬ್ಬ ಆತ್ಮನನ್ನ ಸಂಹಾರ ಮಾಡ್ಲಿಕ್ಕಾಗೋದಿಲ್ಲ, ಅಥವಾ ಮತ್ತೊಬ್ಬನ ಆಕ್ರಮಣಕ್ಕೆ ಒಳಗಾಗಿ ಇವನು ನಹನ್ಯತೆ, ಕೊಲ್ಲಲ್ಪಡುವುದಿಲ್ಲ. ಇವನು ಮತ್ತೊಬ್ಬನನ್ನ ಕೊಲ್ಲಿಕ್ ಸಾರೋದಿಲ್ಲ, ಅಥವಾ ಮತ್ತೊಬ್ಬನು ಇವನನ್ನ ಕೊಲ್ಲಿಕ್ ಆಗೋದಿಲ್ಲ. ನೀ ಎಲ್ಲ ಏನು ಮಾತುಗಳನ್ನ ಆಡದೆ ಈ ನನ್ನ ಬಂಧು ಬಾಂಧವರನ್ನ ಗುರು ಹಿರಿಯನ್ನ ಕೊಲ್ಲೋದು ಹೇಗೆ ಅಂತ ನೀನ್ ಯಾರನ್ನು ಕೊಲ್ಲಿಕ್ ಆಗೋದಿಲ್ಲ. ಯಾಕೆ ಕೊಲ್ಲಿಕ್ ಆಗೋದಿಲ್ಲ? ಆತ್ಮನನ್ನ ಯಾರು ಯಾವುದೇ ರೀತಿಯಲ್ಲೂ ಕೂಡ ಕೊಲ್ಲಿಕ್ಕೆ ಅವಕಾಶವೇ ಇಲ್ಲ. ಅಲ್ಲಿ ಕೃಷ್ಣ ಮುಂದೆ ಹೇಳ್ತಾನೆ, ಮಯಾ ಹತಾಸ್ತ್ವಂ ಜಹಿಮಾ ಯಥಿಷ್ಠಾಹ ಅಂತ. ನಾನೀಗಾಗ್ಲೇ ಇವರನ್ನೆಲ್ಲ ಕೊಂದಾಗಿದೆ, ನೀನೇನು ಆಲೋಚನೆ ಮಾಡಬೇಡ, ನೀನು ಯುದ್ಧ ಮಾಡು. ಅಂದ್ರೆ ನೀನೊಂದು ಮಾಧ್ಯಮ ಅಷ್ಟೆ. ನಾನು ಯಾರನ್ನ ಸಾಯಿಸಬೇಕು ಕೊಲ್ಲಬೇಕು ಅಂತ ನಾನು ಅಂದುಕೊಂಡಿದ್ದೇನೋ ಅವರೆಲ್ಲ ಸತ್ತ ಹಾಗೆ ಲೆಕ್ಕ. ಆ ಸಾಯಲಿಕ್ಕೆ ಒಂದು ಕ್ರಿಯೆ ನಡಿಬೇಕು. ಆ ಕ್ರಿಯೆ ಏನು? ಯುದ್ಧದಲ್ಲಿ ಬಾಣ ಪ್ರಯೋಗವಾಗುವಂತ ಒಂದು ಕ್ರಿಯೆ ನಡಿಬೇಕು. ಅದಕ್ಕೆ ಮಾಧ್ಯಮ ನೀನಾಗು. ನಾನು ಮಾಡ್ಬೇಕಾದ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೆ ಅಂತ ಮುಂದೆ ಹೇಳ್ತಾನೆ ಕೃಷ್ಣ. ಅಂದ್ರೆ ಅದ್ರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾನು ಇವರನ್ನೆಲ್ಲ ಕೊಂದಾಗಿದೆ ಅಂತ ಮುಂದೆ ಬರುತ್ತೆ 11ನೇ ಅಧ್ಯಾಯದಲ್ಲಿ. ನಾನು ಇವರನ್ನೆಲ್ಲ ಕೊಂದಾಗಿದೆ ಅಂತ ಹೇಳಿದ್ರೆ ಇವರ ಆಯುಷ್ಯ ಮುಗಿದಿದೆ. ಆಯುಷ್ಯ ಮುಗಿದಿದೆ ಅಂತ ಹೇಳಿದ್ರೆ ಇವರ ದೇಹನಾಶ ಆಗುವ ದಿವಸ ಹತ್ತಿರಕ್ಕೆ ಬಂದಿದೆ ಅಂತ ಅಷ್ಟೇ ಅರ್ಥ, ಹೊರತು ಆತ್ಮನಿಗೆ ನಾಶ ಇದೆ ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯವಲ್ಲ. ಹಾಗಾಗಿ ಇಲ್ಲೆಲ್ಲಾ ಕಡೆಯಲ್ಲೂ ಕೂಡ ಒಟ್ಟು ನಮಗೆ ಕೃಷ್ಣ ಸಮರ್ಥನೆ ಮಾಡುವಂಥದ್ದು ಮತ್ತೆ ಮತ್ತೆ ಬೇರೆ ಬೇರೆ ಪ್ರಸಂಗಗಳ ಮೂಲಕವಾಗಿ ಹೇಳುವಂಥದ್ದು, ಆತ್ಮನಿಗೆ ಸಹಜವಾಗಿಯೂ ಸಾವಿಲ್ಲ, ಆತ್ಮ ಮತ್ತೊಬ್ಬ ಆತ್ಮನನ್ನು ಕೊಲ್ಲಿಕ್ಕಾಗೋದಿಲ್ಲ, ಅಥವಾ ಆತ್ಮ ಮತ್ತೊಬ್ಬರ ಆಕ್ರಮಣಕ್ಕೆ ಒಳಗಾಗಿ ಸಾಯೋದಿಲ್ಲ. ಆತ್ಮ ನಿತ್ಯನಾಗಿರ್ತಾನೆ, ದೇಹಕ್ಕೆ ಮಾತ್ರ ನಾಶ ಹೊರತು ಆತ್ಮನಿಗೆ ನಾಶ ಇಲ್ಲ. ಭಗವಂತ ಬಿಂಬನ ಪ್ರತಿಬಿಂಬನಾಗಿರ್ತಕ್ಕಂಥವನು ಜೀವಾತ್ಮ. ಈ ಜೀವಾತ್ಮನ ಅಭಿವ್ಯಕ್ತಿಗೆ ಸಹಕಾರಿಯಾಗಿರುವಂಥದ್ದು ಈ ನಮ್ಮ ದೇಹ, ಪಾಂಚಭೌತಿಕವಾದ ದೇಹ. ಅದಕ್ಕೆ ಉಪಾಧಿ ಅಂತ ಕರೆಯುವಂಥದ್ದು. ಅಂದರೆ ಉಪಾಧಿ ನಾಶವಾದರೂ, ಉಪಾಧಿಗೆ ಸಾವು ಬಂದರೂ, ದೇಹಕ್ಕೆ ಸಾವು ಬಂದರೂ ಕೂಡ ಆತ್ಮನಿಗೆ ಸಾವೆಂಬುದು ಬರೋದಿಲ್ಲ ಎಂತಕ್ಕಂಥ ವಿಚಾರವನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಒಟ್ಟಿಗೆ ಹೇಳ್ತಾ ಇದ್ದಾನೆ. ಇದರ ಅರ್ಥ ಯಾರು ಏನಂ ಈ ಜೀವನನ್ನು ಹಂತಾರಂ ಕೊಲ್ಲುವವನನ್ನಾಗಿ, ಅಂದ್ರೆ ಈ ಜೀವಾತ್ಮನೇ ಮತ್ತೊಬ್ಬನನ್ನ ಕೊಲ್ಲುತ್ತಿದ್ದಾನೆ ಅಂತ. ದೇಹವನ್ನ ನಾಶಗೊಳಿಸಿದಾಗ, ನಾನು ಒಬ್ಬರ ದೇಹ, ಒಬ್ಬ ಕ್ಷತ್ರಿಯ ಮತ್ತೊಬ್ಬನ ದೇಹವನ್ನ ಸಂಹಾರ ಮಾಡದ ಅಂತ ಹೇಳಿದ್ರೆ ಅವನೊಳಗಿದ್ದಂತ ಆತ್ಮನನ್ನೂ ಸಂಹಾರ ಮಾಡಿದ್ದಾನೆ ಅಂತ ಯಾರು ತಿಳ್ಕೊಳ್ತಾನೋ, ಯಾರು ತಿಳಿಯುತ್ತಾನೋ. ಇನ್ನೊಮ್ಮೆ ಅರ್ಥ ಹೇಳ್ತೀನಿ. ಯಾರು ಏನಂ ಈ ಜೀವನನ್ನು ಹಂತಾರಂ ಕೊಲ್ಲುವವನನ್ನಾಗಿ, ಅಂದರ್ಥ ಏನು? ದೇಹವನ್ನ ನಾಶಗೊಳಿಸುವ ಮೂಲಕವಾಗಿ ಕೊಲ್ಲುವವನನ್ನಾಗಿ ವೇತ್ತಿ ತಿಳಿಯುತ್ತಾನೋ. ಯಶ್ಚ ಹಾಗೆ ಮತ್ತೆ ಯಾರು ಏನಂ ಈ ಜೀವನನ್ನು ಹತಂ ಕೊಲ್ಲಲ್ಪಟ್ಟನೆಂದು, ಅಂದ್ರೆ ಮತ್ತೊಬ್ಬರ ಆಕ್ರಮಣಕ್ಕೆ ಒಳಗಾಗಿ ಇವನು ಕೊಲ್ಲಲ್ಪಟ್ಟ ಎಂಬುದಾಗಿ ಮನ್ಯತೆ ತಿಳಿಯುತ್ತಾನೋ. ಉಭೌತೌ ಇವರಿಬ್ಬರೂ ಕೂಡ ನ ವಿಜಾನೀತಃ ಸರಿಯಾದ ಆತ್ಮನ ಬಗ್ಗೆ ತಿಳುವಳಿಕೆ ಇರುವವರಲ್ಲ. ಅಂದ್ರೆ ಆತ್ಮ ಅಂತ ಒಬ್ಬ ಇದ್ದಾನೆ ಅಂತ ಗೊತ್ತು, ದೇಹ ಅನ್ನೋದು ಪ್ರಾಕೃತವಾದದ್ದು, ಆತ್ಮ ಎಂಬುವುದು ಅಪ್ರಾಕೃತವಾದದ್ದು. ಪ್ರಾಕೃತವಾದ ದೇಹಕ್ಕಿಂತಲೂ ಬೇರೆಯದ್ದೇ ಆದ ಒಂದು ಅಪ್ರಾಕೃತವಾದ ಆತ್ಮ ಅಂತ ಇದ್ದಾನೆ. ಆ ಆತ್ಮನು ಭಗವಂತನ ಪ್ರತಿಬಿಂಬ ಅನ್ನೋದನ್ನ ಕೂಡ ತಿಳಿದಿದ್ದಾನೆ. ಆದರೆ ಅವನು ಸರಿಯಾಗಿ ತಿಳ್ಕೊಂಡಿಲ್ಲ. ನಾನು ಮತ್ತೊಬ್ಬ ಆತ್ಮನನ್ನ ಕೊಂದೆ, ಮತ್ತೊಬ್ಬರ ಆಕ್ರಮಣಕ್ಕೆ ಒಳಗಾಗಿ ನನ್ನ ಆತ್ಮ ನಾಶವಾಗತ್ತೆ ಆದೀತು ಅಂತ ತಿಳ್ಕೊಳ್ತಾರೋ ಅವರು ನ ವಿಜಾನೀತಃ ವಿಶೇಷವಾಗಿ ತಿಳಿದವರಲ್ಲ. ನಾಯಂ ಹಂತಿ ನಹನ್ಯತೆ, ನಾಯಂ ಹಂತಿ ಒಬ್ಬ ಆತ್ಮ, ಅಯಂ ಈ ಆತ್ಮನು, ನ ಹಂತಿ ಮತ್ತೊಬ್ಬ ಆತ್ಮನ್ನ
ಕೊಲ್ಲಲು ಆಗುವುದಿಲ್ಲ. ಅಯಂ ಈ ಆತ್ಮನು ನಹನ್ಯತೆ ಮತ್ತೊಬ್ಬರ ಆಕ್ರಮಣಕ್ಕೆ ಒಳಗಾಗಿ ಕೊಲ್ಲಲ್ಪಡುವುದಿಲ್ಲ. ಎಂದರೆ ಇವನು ಮತ್ತೊಬ್ಬನನ್ನ ಕೊಲ್ಲೋದಿಲ್ಲ, ಇವನನ್ನ ಮತ್ತೊಬ್ಬರು ಕೊಲ್ಲಿಕ್ಕೂ ಕೂಡ ಆಗೋದಿಲ್ಲ. ಆತ್ಮ ನಿತ್ಯನಾಗಿರ್ತಕ್ಕಂಥವನು. ನೋಡಿ, ಚೂರು ನಮ್ಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೃಷ್ಣ ಹಿಂದಿನ ಶ್ಲೋಕದಲ್ಲೇ ಈ ಒಂದು ಪ್ರಶ್ನೆ, ಅಂದ್ರೆ ಹೇಗೆ ಕನ್ನಡಿ ನಾಶವಾದಾಗ ಮುಖ ಇರೋದಿಲ್ಲವೋ, ಬಿಂಬನಾವ ಅಂದ್ರೆ ಉಪಾಧಿ ಎಂಬುದು ಕನ್ನಡಿ, ಅದು ನಾಶ ಆದಾಗ ಪ್ರತಿಬಿಂಬ ಹೇಗೆ ನಾಶವಾಗತ್ತೋ ಹಾಗೆ ದೇಹ ಎಂಬುದು ಆತ್ಮನ ಅಭಿವ್ಯಕ್ತಿಗೆ ಉಪಾಧಿ. ಆ ಉಪಾಧಿ ನಾಶವಾದಂತ ಸಂದರ್ಭದಲ್ಲಿ ಬಿಂಬನಾಗಿರ್ತಕ್ಕಂಥ ಜೀವನೂ ಕೂಡ ನಾಶವಾಗ್ತಾನೋ ಏನೋ ಎಂಬುದಾಗೆಲ್ಲ ಪ್ರಶ್ನೆ ಬಂತು ಅಂತ ಆದ್ರೆ ಅದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತ ಅನಾಶಿನಃ ಅಪ್ರಮೇಯಸ್ಯ, ಭಗವಂತ ಅನಾಶಿಯಾದ ಅಂದ್ರೆ ನಾಶವೇ ಇಲ್ಲದವನು ಭಗವಂತ. ಅಂತಹ ನಾಶವೇ ಇಲ್ಲದ ಭಗವಂತನ ಪ್ರತಿಬಿಂಬ ಜೀವ, ಹಾಗಾಗಿ ಅವನಿಗೆ ನಾಶ ಇಲ್ಲ. ಇನ್ನೊಂದು ಅಪ್ರಮೇಯ, ಕನ್ನಡಿ ಎಂಬುವಂತ ಉಪಾಧಿ ಎಲ್ಲೋ ಒಂದು ಕಡೆ ಮಾತ್ರ ಇರುವಂಥದ್ದು. ಆದರೆ ಈ ಭಗವಂತ ಎಂಬತಕ್ಕಂಥ ಒಂದು ಏನು ಬಿಂಬ, ಮೂಲ ಬಿಂಬ ಇದ್ದಾನೆ, ಅಥವಾ ನಮ್ಮ ಮುಖ, ಕನ್ನಡಿ ಎದುರುಗಡೆ ಇರತಕ್ಕಂಥ ಮುಖ ಎಲ್ಲ ಒಂದು ಕಡೆ ಇರುವಂಥದ್ದು. ಮುಖವೇ ನಾಶ ಆಯಿತು ಅಂತಾದ್ರೆ ಪ್ರತಿಬಿಂಬ ನಾಶ ಆಗೇ ಆಗ್ಬೇಕು ಅಲ್ವಾ? ಹೇಗೆ ಮುಖ ಇಲ್ಲದೆ ಇದ್ದಾಗ್ಲೂ ಪ್ರತಿಬಿಂಬ ಇಲ್ಲ, ಅಥವಾ ಉಪಾಧಿ ಇಲ್ಲದೆ ಇದ್ದಾಗ್ಲೂ ಪ್ರತಿಬಿಂಬ ಇಲ್ಲ. ಆದರೆ ಭಗವಂತ ಇಲ್ಲವೇ ಇಲ್ಲ ಅಂತ ಆಗೋದು ಅಂತ ಇಲ್ಲವೇ ಇಲ್ಲ. ಯಾಕೆ? ಭಗವಂತ ಅವನು ಅನಾಶಿಯಾದವನು, ನಾಶವೇ ಇಲ್ಲದವನು. ಮತ್ತು ಭಗವಂತ ಇಂಥ ಕಡೆ ಇಲ್ಲ ಹೇಳ್ತೀವ? ಇಲ್ಲ, ಭಗವಂತ ಎಲ್ಲಾ ಕಡೆಯಲ್ಲೂ ಕೂಡ ಇರುವಂತವನು. ಭಗವಂತ ಇಲ್ಲದ ಜಾಗ ಅಂತಾನೆ ಇಲ್ಲ. ಅಪ್ರಮೇಯ. ಪ್ರಮೇಯ ಅಂದ್ರೇನು? ಒಂದು ಪರಿಮಾಣ, ಇಷ್ಟು ಕಡೆ ಇದ್ದಾನೆ, ಇಂಥ ಕಡೆ ಇಲ್ಲ. ಅರೆ ದೇವರು ಹಾಗಲ್ಲ, ದೇವರು ಎಲ್ಲಾ ಕಡೆಯಲ್ಲೂ ಇದ್ದಾನೆ. ಹಾಗಾಗಿ ಆ ದೇವರು ಎಂಬುವಂತ ಒಂದು ಬಿಂಬ ಎಲ್ಲಾ ಕಡೆಯಲ್ಲೂ ಇರುವುದರಿಂದಾಗಿ ಅವರ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವಿಗಳು ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಇದ್ದಾರೆ. ಅಂದ್ರೆ ಒಬ್ಬ ಬಿಂಬ ಭಗವಂತ, ಅವನು ನಮ್ಮೆಲ್ಲರಿಗೂ ಕೂಡ ಪ್ರತಿಬಿಂಬನಾಗಿರುತ್ತಾನೆ. ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಜೀವರು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಇನ್ನೊಂದು ರೀತಿಯಾದ ಅರ್ಥ, ಯಾರು ಅಂದ್ರೆ ಜೀವ ನಿತ್ಯ ಅಂತ ತಿಳ್ಕೊಂಡಿದ್ದಾನೆ, ಆ ಜೀವ ಭಗವಂತನ ಅಧೀನ ಅಂತ ತಿಳ್ಕೊಂಡಿದ್ದಾನೆ. ಆದರೂ ಏನಂ ಈ ಜೀವನನ್ನು ಹಂತಾರಂ ಸ್ವತಂತ್ರವಾಗಿ ಸ್ವ ಇಚ್ಛೆಯಿಂದ ಸಾಯುವವನು ಅಥವಾ ದೇಹನಾಶ ಮಾಡಬಲ್ಲವನು ಎಂಬುದಾಗಿ ವೇತ್ತಿ ತಿಳಿಯುತ್ತಾನೋ. ಚ ಮತ್ತು ಯಾರು ಈ ದೇಹಕ್ಕಿಂತಲೂ ಭಿನ್ನನಾಗಿರತಕ್ಕಂಥ ಜೀವನನ್ನು, ಏನಂ ಈ ಜೀವನನ್ನು ಹತಂ ಮತ್ತೊಬ್ಬರ ಆಕ್ರಮಣಕ್ಕೆ ಒಳಗಾಗಿ ಹತನಾದ ಅಂದ್ರೆ ಮರಣವನ್ನ ಹೊಂದಿದ ಎಂಬುದಾಗಿ ಮನ್ಯತೆ ತಿಳಿಯುತ್ತಾನೋ. ತೌ ಉಭೌ ಇವರಿಬ್ಬರೂ ಕೂಡ ನ ವಿಜಾನೀತಃ ಸರಿಯಾಗಿ ತಿಳಿದವರಲ್ಲ. ಅಯಂ ಈ ಜೀವನು ನಹಂತಿ ಸ್ವತಂತ್ರವಾಗಿ ಮತ್ತೊಬ್ಬರನ್ನ ಕೊಲ್ಲಲು ಆಗುವುದಿಲ್ಲ. ಅಂದ್ರೆ ಒಬ್ಬ ಜೀವ ಮತ್ತೊಬ್ಬ ಜೀವನನ್ನ ಕೊಲ್ಲಿಕ್ಕಾಗೋದಿಲ್ಲ. ಹಾಗೆ ನಹನ್ಯತೆ ಮತ್ತೊಬ್ಬರ ಆಕ್ರಮಣಕ್ಕೆ ಒಳಗಾಗಿ ಅವನು ನಾಶವೂ ಆಗೋದಿಲ್ಲ. ದೇಹಕ್ಕೆ ಮಾತ್ರ ನಾಶ ಹೊರತು ಆತ್ಮನಿಗೆ ನಾಶ ಎಂಬುದು ಇಲ್ಲವೇ ಇಲ್ಲ. ವೇತ್ತಿ ತಿಳಿಯುತ್ತಾನೆ, ಮನ್ಯತೆ ತಿಳಿಯುತ್ತಾನೆ. ವೇತ್ತಿ ಅಂದ್ರೆ ಬರೀ ತಿಳಿಯೋದು, ಮನ್ಯತೆ ಅಂದ್ರೆ ಆಲೋಚನೆ ಮಾಡಿ ತಿಳಿಯೋದು ಅಂತ ಅರ್ಥ. ಹಾಗೆ ಚೂರು ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇರುವಂಥದ್ದು. ಒಂದು ವಿಧ ಜ್ಞಾನೇ ಧಾತು, ಮತ್ತೊಂದು ಮನ್ಯತೆ ಅನ್ನುವಂಥದ್ದು ಮನು ಅವಬೋಧನೆ ಎಂಬತಕ್ಕಂಥ ಒಂದು ಧಾತು. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.